ಆಧುನಿಕ ಜೀವನದಲ್ಲಿ ನಾವು ದೈನಂದಿನ ಜೀವನದಲ್ಲಿ ಪ್ರತಿ ಕಾರ್ಯಕ್ಕೂ ರಾಸಾಯನಿಕಗಳ ಮೇಲೆ ಅವಲಂಬಿತರಾಗಿದ್ದೇವೆ. ಆದರೆ ನಮ್ಮ ಪೂರ್ವಜರು ರಾಸಾಯನಿಕಗಳನ್ನು ಬಳಸದೆ ಜೈವಿಕವಾಗಿ ಬದುಕಿ ತೋರಿಸಿದ್ದಾರೆ. ಈಗ ಅಂಥವರನ್ನು ವೈಜ್ಞಾನಿಕ ಚೌಕಟ್ಟಿನಿಟ್ಟು ನೋಡುವ ಅಗತ್ಯ ಇದೆ ಅಂತ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಹೇಳಿದ್ದಾರೆ. ಕುವೆಂಪು ವಿವಿಯಲ್ಲಿ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗ ಹಾಗೂ DST SERB ನವದೆಹಲಿ ಇವರ ಪ್ರಾಯೋಜಕತ್ವದಲ್ಲಿ ಮೈಕೋಸಿಸ್ ಮೇಲೆ ಔಷಧೀಯ ಸಸ್ಯಗಳು ಮತ್ತು ಅವುಗಳ ಚಯಾಪಚಯ ಕ್ರಿಯೆಗಳ ಮೇಲೆ ಜೈವಿಕ ಶೋಧನೆ ಎನ್ನುವ ವಿಷಯ ಕುರಿತು ನಡೆದಂಥ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಬ್ಲಾಕ್ ಫಂಗಸ್ನಿಂದ ಬಾಧಿತರಾಗಿ ರಾಜ್ಯಾದ್ಯಂತ ಹಲವು ಜನ ಸಾವನ್ನಪ್ಪಿದ್ರು. ಇದನ್ನು ನಿಯಂತ್ರಿಸುವ ಮತ್ತು ಪರಿಹಾರ ಹುಡುಕುವ ಉದ್ದೇಶದಿಂದ ಪಶ್ಚಿಮ ಘಟ್ಟದಲ್ಲಿರುವ ಔಷಧೀಯ ಸಸ್ಯಗಳ ಕುರಿತು ಕುವೆಂಪು ವಿಶ್ವವಿದ್ಯಾನಿಲಯ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದ ಪ್ರೊಫೆಸರ್ B ತಿಪ್ಪೇಸ್ವಾಮಿ ಅವರು ಸಂಶೋಧನೆ ಮಾಡ್ತಾ ಇರೋದು ಶ್ಲಾಘನೀಯ ಅಂತ ಹೇಳಿದರು. ನಾವೆಲ್ಲ ಮಾತಾಡ್ಬೋದು, ಬಡತನ, ಹಸಿವು, ನಿರುದ್ಯೋಗ ಇದೆಲ್ಲ ಕಾಡ್ತಾ ಇದೆ. ಇದನ್ನು ನಾವು ಎಷ್ಟೇ ನಮ್ಮ ಟಾಪ್ 3% ಬಹಳ ಬೆಳೀತಾ ಇದೆ, ಇಂಡಿಯಾ ಸೂಪರ್ ಪವರ್ ಅಂತೆಲ್ಲ ಹೇಳ್ಕೋಬಹುದು, ಅದೆಲ್ಲ ಹೊಗಳೇ. ಇರೋಂಥ ಹೆಚ್ಚು ಜನ ಇವತ್ತು ಅತಿ ದರಿದ್ರ ಸ್ಥಿತಿ ಇಲ್ಲ. ಇದಕ್ಕೆ ಸಾಮಾನ್ಯವಾಗಿ ನೀವು ಏನಾದ್ರು ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಇದು ಇಟ್ಸ್ ಅ ಪ್ರಾಬ್ಲಮ್ ಆಫ್ ರಿಸೋರ್ಸ್ ಡಿಸ್ಟ್ರಿಬ್ಯೂಷನ್, ಆಮೇಲೆ ಎಕನಾಮಿಕ್ಸ್ ಇನ ತೊಂದರೆ.